SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ SSLC ಇಂಗ್ಲಿಷ್ ಮಾಡೆಲ್ ಪೇಪರ್ 1ರ ಉತ್ತರಗಳನ್ನು ನೋಡೋಣ. ಪ್ರಶ್ನೆ ಮತ್ತು ಉತ್ತರಗಳು ಎರಡೂ ಇವೆ ಮತ್ತು ಯಾಕೆ ಅದೇ ಉತ್ತರ ಅಂತ ಎಕ್ಸ್ಪ್ಲನೇಷನ್ ಕೂಡ ಇದೆ. ಇದೇ ರೀತಿ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರೋದರಿಂದ ಈ ಅರ್ಥಗಳನ್ನು ನೀವು ಈ ಪ್ರಶ್ನೆಗಳನ್ನು ಯಾವ ರೀತಿ ಉತ್ತರಿಸಬೇಕಂತ ಅರ್ಥ ಮಾಡಿಕೊಂಡ್ರೆ ತುಂಬ ನಿಮಗೆ ಹೆಲ್ಪ್ ಆಗ್ತದೆ. ಇಲ್ಲಿ ನೋಡಿ, ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಆನ್ಸರ್ ಏನಂತ ಬರ್ತದೆ? ಡಸಂಟ್ ಶಿ. ಅಂದರೆ ಇಲ್ಲಿ ಅವಳು ಸ್ಕೂಲ್ಗೆ ರೆಗ್ಯುಲರ್ಲಿ ಬರ್ತಾ ಇದ್ದಾಳಲ್ವಾ ಅಂತ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಆದ ಕಾರಣ ಕ್ವಶನ್ ಟ್ಯಾಗ್ ಶುಡ್ ಬಿ ನೆಗೆಟಿವ್. ಆ್ಯಂಡ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಅವರ್ ಕ್ವಶನ್ ಟ್ಯಾಗ್ ಶುಡ್ ಬಿ ನೆಗೆಟಿವ್. ಡಸಂಟ್ ಶಿ ಅಂತ ಬರ್ತದೆ. ವೈ ಆರ್ ಯು ಲುಕಿಂಗ್ ಸ್ಯಾಡ್ ಅನು? ಅವಾಗ ಅನು ಹೇಳ್ತಾರೆ, ಐ ಸ್ಟಡಿಡ್ ಹಾರ್ಡ್ ಎಟ್ ಐ ಗಾಟ್ ಲೆಸ್ ಮಾರ್ಕ್ ಇನ್ ದ ಎಕ್ಸಾಮ್. ನಾನು ತುಂಬ ಕಷ್ಟಪಟ್ಟು ಓದಿದೆ, ಆದರೂ ಕೂಡ ನನಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬಂದಿದ್ದಾವೆ ಅಂತ. ಟೀಚರ್ ಹೇಳ್ತಾರೆ, ಡೋಂಟ್ ವರಿ, ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್. ಇಲ್ಲಿ ಟೀಚರ್ ಏನು ಹೇಳ್ತಾ ಇದ್ದಾರೆ? ಅಡ್ವೈಸ್ ಹೇಳ್ತಾ ಇದ್ದಾರೆ. ನೀನು ವರಿ ಮಾಡಬೇಡ, ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡು ಫಾಲೋ ಮಾಡು ಅಂತ. ಇದು ಗಿವಿಂಗ್ ಅಡ್ವೈಸ್. ಹಲೋ ಕಮಲೇಶ್, ಹ್ಯಾವ್ ಯು ವಾಚ್ಡ್ ದ ಮೂವಿ ಸೂಪರ್ 30? ನೋ, ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ವಾಚ್ಡ್ ಇಟ್. ಇಲ್ಲಿ ದ ಸೆಂಟೆನ್ಸ್ ಏನಿದೆ, ಸೆಕೆಂಡ್ ಕಂಡೀಷನಲ್ ಇದೆ. ಹ್ಯಾವ್ ಯು ವಾಚ್ ದ ಮೂವಿ ಸೂಪರ್ 30 ವಿಚ್ ಯೂಸಸ್ ವುಡ್ ಹ್ಯಾವ್ ಇನ್ ದ ಮೇನ್ ಕ್ಲಾಸ್. ಆದ ಕಾರಣ ಇಲ್ಲಿ ಆನ್ಸರ್ ವುಡ್ ಹ್ಯಾವ್ ಅಂತ ಬರ್ತದೆ. ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಐ ಆಮ್ ಪರ್ಚೇಸಿಂಗ್ ಎ ಕಾರ್ ಅನ್ನೋದು ಒಂದು ಆ್ಯಕ್ಟಿವ್ ಫಾರ್ಮ್. ಅದನ್ನು ಪ್ಯಾಸಿವ್ ಆಗಿ ಹೇಗೆ ಹೇಳೋದು? ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ. ಕಾರು ನನ್ನಿಂದ ತೆಗೆದುಕೊಳ್ಳಲ್ಪಟ್ಟಿತು. ನಾನು ಕಾರು ತಗೋತೀನಿ ಅನ್ನೋದಕ್ಕೆ ಕಾರು ನನ್ನಿಂದ ತೆಗೆದುಕೊಳ್ಳಲ್ಪಟ್ಟಿತು ಅಂತ. ದ ಪ್ಯಾಸಿವ್ ವಾಯ್ಸ್ ಈಸ್ ಫಾರ್ಮ್ಡ್ ಬೈ ಯೂಸಿಂಗ್ ದ ವರ್ಬ್ ಟು ಬಿ ಇನ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾಲೋಡ್ ಬೈ the past participle of the main verb. In this case, the present continuous tense is used. A car is being purchased by me. Which one of the following words has two syllables? ಇಲ್ಲಿ ನೋಡಿ, ಚೈಲ್ಡ್, ಮಿಲ್ಕ್, ಕಲರ್, ಸ್ಕೂಲ್ ಅನ್ನೋಲ್ಲಿ ಕಲರ್ ಅನ್ನೋದು 2 syllables ಇದೆ. ಕಲ್, ಅವರ್. ನೋಡಿ, ಕಲರ್ ಇಲ್ಲಿ 2 syllables ಇದೆ. ಸಿಲೆಬಲ್ಸ್. ಚೈಲ್ಡ್, ಮಿಲ್ಕ್, ಸ್ಕೂಲ್ ಇವೆಲ್ಲ ಒಂದೇ ಸಿಲೆಬಲ್ಸ್ ಇದೆ. ಇಲ್ಲಿ ಕಲರ್ ಅನ್ನುವಲ್ಲಿ 2 syllables ಇದೆ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ನೋಡಿ, ಟ್ವಿಂಕ್ಲಿಂಗ್. ನೋಡಿ, ಏನಾದರೂ ಟ್ವಿಂಕ್ಲಿಂಗ್ ರೈನ್, ಸ್ಟಾರ್, ಬೆಲ್, ರೆಡ್. ನೋಡಿ, ಯಾವ್ದು ಹೊಂದುತ್ತೆ? ಟ್ವಿಂಕ್ಲಿಂಗ್ ಸ್ಟಾರ್ ಅಂತ ಯೂಸ್ ಮಾಡ್ತೀವಿ. ಇಟ್ ಈಸ್ ಆಫನ್ ಯೂಸ್ ಟು ಡಿಸ್ಕ್ರೈಬ್ ಎ ಸ್ಟಾರ್. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಐ ನೀಡ್ ಸಮ್ ವಾಟರ್. ಸಮ್ ಅನ್ನೋದೇನಿಲ್ಲಿ ಅಡ್ಜೆಕ್ಟಿವ್. ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ತಾ ಹೋಗ್ಬೋದು. ನಾನು ಹೇಳ್ತಾ ಹೋದರೆ ತುಂಬ ವಿಡಿಯೋ ದೊಡ್ಡದಾಗೋದ್ರಿಂದ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ಯಾವ ರೀತಿ ಸಮ್ ಅನ್ನೋದು ಇದಾಗಿದೆ ಅನ್ನೋದು. ಇನ್ನು ಕ್ವಶನ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ರವೀಶ್ ಈಸ್ ಫೇಮಸ್ ಆ್ಯಕ್ಟರ್. ರವೀಶ್ ಈಸ್ ಎ ಒಬ್ಬ ಫೇಮಸ್ ಡಾಕ್ಟರ್. ರವೀಶ್ ಈಸ್ ಎ ಫೇಮಸ್ ಡಾಕ್ಟರ್, ಒಬ್ಬ ಜನಪ್ರಿಯ ವೈದ್ಯ ಅಂತ. ಡಾಕ್ಟರ್ ಈಸ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್, ಸೊ ವಿ ಯೂಸ್ ದ indefinite article A. Fill in the blank using blank with appropriate preposition. Raghu goes to school on foot. On foot is prepositional phrase meaning walking. ಆದ ಕಾರಣ ಆನ್ ಅಂತ ಬರ್ತದೆ ಇಲ್ಲಿ. Fill in the blank using suitable linker. Should he go to Hubli by train dash bus? Or is used to present 2 or more alternatives. Should he go to Hubli by train or bus? ಇಲ್ಲಿ ಆರ್ ಯೂಸ್ ಮಾಡಬೇಕು. Fill in the blank with appropriate tense form of the verb given in the brackets. Vishwanath work in a government school. ಇಲ್ಲಿ works. The sentence is in the present simple tense, so we use the base form of the verb for the third person singular ಸಬ್ಜೆಕ್ಟ್. ವರ್ಕ್ ಅಂತ ಇದ್ದಿದ್ದು ವರ್ಕ್ಸ್ ಅಂತ ಆಗ್ತದೆ.
Write the correct form of the word given in the brackets. The officer gave resign letter to his boss. Resign ಅನ್ನೋದು ರೆಸಿಗ್ನೇಷನ್ ಅಂತ ಬರ್ತದೆ. ಯೂಸ್ ದ ವರ್ಡ್ ಬ್ರಷ್ ಆಸ್ ವರ್ಬ್ ಇನ್ ಸೆಂಟೆನ್ಸ್. ಬ್ರಷ್ ಅನ್ನೋದನ್ನು ಕ್ರಿಯಾಪದವಾಗಿ ಯಾವ ರೀತಿ ಯೂಸ್ ಮಾಡೋದು? ಐ ಬ್ರಷ್ ಮೈ ಟೀತ್ ಎವ್ರಿ ಮಾರ್ನಿಂಗ್. ಪ್ರತಿದಿನ ನಾನು ಹಲ್ಲುಗಳನ್ನು ಉಜ್ಜುಕೋತೀನಿ ಅಂತ. ಉಜ್ಜುವುದು ಅಂದರೆ ಬ್ರಷ್ ಅಂತ ವರ್ಬ್ ಆಗಿ ಕ್ರಿಯಾಪದವಾಗಿ ಇಲ್ಲಿ ಯೂಸ್ ಮಾಡಲ್ಪಟ್ಟಿದೆ. ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪೇರೇಟಿವ್ ಡಿಗ್ರಿ. ಬೆಂಗಳೂರು ಈಸ್ ದ ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಕರ್ನಾಟಕ. ಇಲ್ಲಿ ಕಂಪೇರೇಟಿವ್ ಮಾಡಬೇಕು. ಯಾವ ರೀತಿ? ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಇಲ್ಲಿ ಬೇರೆ ಎನಿ ಅದರ್ ಸಿಟಿ ಅಂತ ನಾವು ಕಂಪೇರ್ ಮಾಡಿದ್ವಿ. ದ ಕಂಪೇರೇಟಿವ್ ಡಿಗ್ರಿ ಇಸ್ ಫಾರ್ಮ್ಡ್ ಬೈ ER, ಕಾಸ್ಟ್ಲಿಯರ್ ಅಂತ ಯೂಸ್ ಮಾಡಿದ್ವಿ. ಟು ದ ಅಡ್ಜೆಕ್ಟಿವ್ ಆರ್ ಯೂಸಿಂಗ್ ಮೋರ್ ಬಿಫೋರ್ ದ adjective. Here are the answer to the question in the image. Next, read the following conversation and change the underlined sentence into reported speech. Did you meet your friend? Yes, I met my friend yesterday. Girish said to Manu. Answer: Girish said to Manu that he had met his friend the previous day. In the reported speech, we change the tense of the verb in the direct speech. Since the direct speech is in the past simple tense, we change it to the past perfect tense in the reported speech. We also change the pronoun I to he to reflect the change in the subject. Frame a question to get the underlined words as answer. Peter washes his clothes 4 times a week. How often does Peter wash his clothes? ಅಂತ ಬರಬೇಕು. ಯಾಕಂದರೆ ದ ಕ್ವಶನ್ ಶುಡ್ ಟಾರ್ಗೆಟ್ ದ ಫ್ರೀಕ್ವೆನ್ಸಿ ಆಫ್ ಪೀಟರ್ ವಾಷಿಂಗ್. ಅಂದರೆ ಎಷ್ಟು ಸರ್ತಿ ಆತ ವಾಶ್ ಮಾಡ್ತಾನೆ, ಫ್ರೀಕ್ವೆನ್ಸಿ ಇಲ್ಲಿ ಬರಬೇಕು. ಅದಕ್ಕೆ ಹಾವ್ ಆಫನ್ ಅನ್ನೋದು ಬಿಲ್ ಬರಬೇಕು. ಟು ಗೆಟ್ 4 times a week ಆಸ್ ದ ಆನ್ಸರ್. ಕ್ವಶನ್ 17 ನೋಡಿ. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಎಸ್ 2 errors. Edit the paragraph and rewrite it in the answer book. Ravindra thought for a moment and ran quick to help his friend. Spelling to be corrected, adverbial form to be corrected. Movement should be changed to movement. ನೋಡಿ, ಇದು ಹೀಗಾಗಬೇಕು. ಅಡ್ವರ್ಬಿಯಲ್ ಫಾರ್ಮ್ ಕ್ವಿಕ್ ಶುಡ್ ಬಿ ಚೇಂಜ್ ಟು ಕ್ವಿಕ್ಲಿ ಅಂತ ಆಗಬೇಕು. ಇದು ಕ್ವಿಕ್ ಅನ್ನೋದು ಕ್ವಿಕ್ಲಿ ಅಂತ ಆಗಬೇಕು. ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ಲಿ ಟು ಹೆಲ್ಪ್ ಹಿಸ್ ಫ್ರೆಂಡ್ ಅಂತ ಆಗಬೇಕು. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್. ನೋಡಿ, ಇನ್ನು ಕ್ವಶನ್ಸ್ ಆನ್ಸರ್ ಬಂದವು. ಸ್ವಾಮಿ ಬಿಕೇಮ್ ಎ ಹೀರೋ ಇನ್ ಒನ್ ನೈಟ್. ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಗ್ರ್ಯಾಚುಲೇಷನ್ಸ್ ವೆರ್ ಶೋರ್ಡ್ ಆನ್ ಹಿಮ್. His classmates looked at him with great respect. His teachers patted his back and felt very proud of him. The headmaster praised him as he was a real scout. Even the police were grateful to him for it. ಇದು ಫಸ್ಟ್ ಲೆಸನ್ ಇಂದ. ಇನ್ ಅಂಬೇಡ್ಕರ್ had a great thirst for books. Justify. ನೋಡಿ, ಅಂಬೇಡ್ಕರ್ was very fond of reading books from his childhood. Throughout his life he read books. Wherever he went, he brought books. He had an insatiable thirst for books. He bought 2,000 books from New York and 32 boxes of books from London. This shows that he was a voracious reader. What attempts did Smita make to fulfill Anand's wish? ನೋಡಿ, ಇಲ್ಲಿ ಉತ್ತರಗಳನ್ನು ನೋಡ್ತಾ ಹೋಗಿ. ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗಿ. ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಕೊಡಲಾಗಿದೆ. ಅಲ್ಲಲ್ಲಿ ಪಾಸ್ ಮಾಡಿ ನೀವು ಉತ್ತರಗಳನ್ನು ನೋಡ್ತಾ ಹೋಗ್ಬೋದು. ಸಂಪೂರ್ಣ ಉತ್ತರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 sentences ಈಚ್. ಗಿವ್ ಎ ಬ್ರೀಫ್ ಅಕೌಂಟ್ ಆಫ್ ಹೌ ಬಾಲೇಶ್ವರ್ ಹೆಲ್ಪ್ಡ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್. Now next, describe the feeling of Mother Earth in the poem I Am the Land. Read the following extract and answer the questions that follow. We would buy and the money was ready. Who was we refer to? The storyteller and the Americans. What did they buy? Land from Don Anselm. No. Why did they want to buy it? ನೋಡಿ, ಎಲ್ಲ ಉತ್ತರಗಳನ್ನು ನೋಡ್ತಾ ಇದ್ದೀರಿ. ನೆಕ್ಸ್ಟ್ 28th, he is under treatment and will soon be fine. Who is the speaker here? Mr. Avatar Narayan.
or 29. There are limits to patience, sir. 30th. With teacups circling round me like the planets round the sun. 7th part. Given below is a profile. Write a paragraph using the clues given below. ಈ ರೀತಿ ಒಂದು ಪ್ರೊಫೈಲ್ ಅನ್ನು ಕೊಟ್ಟು ನಿಮಗೆ ಬರೀಲಿಕ್ಕೆ ಹೇಳ್ತಾರೆ. Develop the story using the clues given below. The greedy dog. Study the picture given below. Write a description or an account of what the picture suggests to you in a paragraph. ಪಿಕ್ಚರ್ ಏನು ಸಜೆಸ್ಟ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಬರೆದಿದ್ದಾರೆ. ಕೋಟ್ ಫ್ರಮ್ ಮೆಮ್ರಿ. ನೋಡಿ, ಈ ಎಲ್ಲ ಪದ್ಯಗಳನ್ನು ನೀವು ಬಾಯ್ಪಾಠ ಹಾಕಬೇಕು. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಪ್ಯಾಸೇಜ್ ಕೊಟ್ಟು ಬರಲಿಕ್ಕೆ ಹೇಳ್ತಾರೆ. ಆಮೇಲೆ ಡಿಸ್ಕ್ರೈಬ್ ಹೌ ದ ಪೊಯೆಟ್ ಯೂಸಸ್ ಗ್ರ್ಯಾಂಡ್ ಮಾಸ್ ಟ್ರೀ ಕ್ಲೈಂಬಿಂಗ್ ಟು ಶೋ ಹರ್ ರಿಲೇಷನ್ಶಿಪ್ ವಿತ್ ನೇಚರ್. ನೋಡಿ, ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಎ ಟ್ರೀ ಪದ್ಯದಿಂದ 8 to 10 ಸೆಂಟೆನ್ಸ್ನಲ್ಲಿ ಬರೆಯೋದು. ಅಥವಾ ಸಮ್ರೈಸ್ ದ ಎಮೋಷನ್ಸ್ ಡಿಸ್ಪ್ಲೇಡ್ ಇನ್ ದ ಪೊಯಮ್ ಬೆಲ್ಲಾಡ್ ಆಫ್ ಟೆಂಪೆಸ್ಟ್ ಇನ್ ಯುವರ್ ಓನ್ ವರ್ಡ್ಸ್. ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹೌ ಡಸ್ ದ ಪೊಯೆಟ್ ವಿಶ್ ಟು ಪ್ರೇಸ್ ದ ಮದರ್ ಇಂಡಿಯಾ ಇನ್ ದ ಪೊಯಮ್ ಸಾಂಗ್ ಆಫ್ ಇಂಡಿಯಾ. ಆಮೇಲೆ ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಸೋಷಿಯಲ್ ಲೆವೆಲ್ಸ್, ಬ್ಯಾನ್ ಆನ್ ಪ್ಲಾಸ್ಟಿಕ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ನೋಡಿ, ಇವು ಕೆಲವೊಂದು ಎಸ್ಸೆ ಇದ್ದಾವೆ. ಅವನ್ನಷ್ಟು ನೀವು ಓದ್ಕೊಂಡು ತಯಾರಾದರೆ ನೀವು ಆರಾಮಾಗಿ ಎಸ್ಸೆ ಬರಿಬೋದು. ಅಗೇನ್ ಅವೇ ರಿಪೀಟ್ ಆಗ್ತಾ ಇರ್ತವೆ. ಬ್ಯಾನ್ ಆನ್ ಪ್ಲಾಸ್ಟಿಕ್. ನೋಡಿ, environmental pollution a global challenge. Write a letter using the information given below. Imagine you are Pavani Praveen studying in government high school, Jayanagar, Tumkur. Write a letter to your friend inviting him or her to your school day function. ಯಾವ ರೀತಿ ಬರಿಬೇಕನ್ನ ನೋಡಿ. ಎಲ್ಲ ಲೆಫ್ಟ್ ಸೈಡ್ ಬರಬೇಕಿಲ್ಲಿ. ಆಮೇಲೆ ರೈಟ್ ಎ ಲೆಟರ್ ಟು ದ PDO ವಿಲೇಜ್ ಪಂಚಾಯತ್ ರಿಕ್ವೆಸ್ಟಿಂಗ್ ಹಿಮ್ ಟು ಕ್ಲೀನ್ ಯುವರ್ ಸ್ಕೂಲ್ ಪ್ರಿಮೈಸ್ as children are being affected from dengue fever. ಇಲ್ಲಿವರೆಗೆ ನಾವು ಇಂಗ್ಲೀಷ್ ಮಾಡೆಲ್ ಪೇಪರ್ದ ಸಂಪೂರ್ಣ ಉತ್ತರಗಳನ್ನು ನೋಡಿದೆವು. ಹೀಗೆ ನಾವು ಮಾಡುವ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಮತ್ತು ಪಾಠ ಪದ್ಯ ಎಲ್ಲ ವಿಷಯಗಳನ್ನು ತಪ್ಪದೆ ನೋಡಿ ಗೆಳೆಯರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ.